ದರ್ಶನ್ಗೆ ಇನ್ನೂ ಕಾಡ್ತಾ ಇದೆಯಾ ಬೆನ್ನು ನೋವು? ಯಾಕೆ ಈ ಪ್ರಶ್ನೆ ಅಂದ್ರೆ, ಇವತ್ತು ಅವರು ಕೋರ್ಟ್ ಹಾಲ್ಗೆ ಬಂದಂತಹ ಸಂದರ್ಭದಲ್ಲಿ ಕುಂಠಿತ ಸ್ವಲ್ಪ ಅಲ್ಲಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದು ಕಾಣಿಸ್ತಾ ಇತ್ತು. ದರ್ಶನ್ ನೋವಿರೋ ತರಹ ನಟಿಸಿದ್ರ? ಕೋರ್ಟ್ ಹಾಲ್ಗೆ ಕುಂಟುತ್ತಲೇ ನಟ ದರ್ಶನ್ ಬಂದಿದ್ದಾರೆ. ಕೋರ್ಟ್ ಹಾಲ್ನ ಒಳಗೂ ಕೂಡ ಕೆಲವು ಹೊತ್ತು ಕೂತ್ಕೊಳ್ಳೋದು, ನಿಲ್ಲೋದು, ಈ ರೀತಿಯಾದಂತಹ ಪ್ರಕ್ರಿಯೆಗಳಾಗಿದೆ. ಜಾಮೀನು ಪ್ರಕ್ರಿಯೆ ವೇಳೆ ನಿಲ್ಲಲು ಆಗದ ರೀತಿಯಲ್ಲಿ ದರ್ಶನ್ ವರ್ತನೆ ಕಂಡು ಬಂದಿದೆ. ದರ್ಶನ್ಗೆ ನಿಜವಾಗ್ಲೂ ನೋವು ಕಾಡ್ತಾ ಇದೆಯಾ ಅಥವಾ ಇದು ನಟನೇನಾ? ಈ ರೀತಿಯ ಪ್ರಶ್ನೆ ಸಹಜವಾಗಿ ಕೇಳಿ ಬರ್ತಾ ಇದೆ. ದರ್ಶನ್ಗೆ ಇನ್ನೂ ಕೂಡ ಬೆನ್ನು ನೋವಿನ ಸಮಸ್ಯೆ ಇದೆ, ಅವರ ಬೆನ್ನು ನೋವು ವಿಪರೀತವಾಗಿ ಕಾಡ್ತಿದೆ ಅನ್ನೋದೇ ಆಗಿದ್ರೆ, ಮಧ್ಯಂತರ ಜಾಮೀನನ್ನ ಪಡೆದಂತಹ ಸಂದರ್ಭದಲ್ಲಿ ನಾಳೆ ಸರ್ಜರಿ ಆಗ್ಲಿಲ್ಲ ಅಂದ್ರೆ ಏನೋ ಆಗುತ್ತೆ ಅನ್ನೋ ರೀತಿಯ ಬಿಂಬಿಸಿದ್ರಲ್ಲ. ಸೊ ಈಗ ಆ ಪ್ರಶ್ನೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಇವತ್ತು ದರ್ಶನ್ ಕೋರ್ಟ್ ಹಾಲ್ಗೆ ಬರೋ ಹೊತ್ತಲ್ಲಿ ಒಂದ್ ಸ್ವಲ್ಪ ಕುಂತ್ಕೊಂಡು ಹೋದ್ರು. ಕೋರ್ಟ್ ಹಾಲ್ ಒಳಗೂ ಕೂಡ ವಿಶ್ರಾಂತಿ ತಗೊಂಡ್ರು, ಕುಂತ್ರು, ನಿಂತ್ರು ಅಂತೆಲ್ಲ ಮಾಹಿತಿಯನ್ನ ಅಪ್ಡೇಟ್ ಮಾಡ್ತಾ ಇದ್ರಿ. ಸೊ ಅಂದ್ರೆ ಇದನ್ನ ನಾವು ಹೇಗ್ ನೋಡ್ಬೇಕು? ನಿಜವಾಗ್ಲೂ ಅವ್ರಿಗೆ ಸಮಸ್ಯೆ ಇದೆ ಅಂತನಾ ಅಥವಾ ಇದು ಅವರ ನಟನೆಯ ಒಂದು ಭಾಗ ಅನ್ಬೋದಾ? ದಿವ್ಯಾ, ಏನಂದ್ರೆ ಪ್ರಮುಖವಾಗಿ ಮಧ್ಯಂತರ ಜಾಮೀನನ್ನ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಅವ್ರಿಗೆ ತಕ್ಷಣವೇ ಆಪರೇಷನ್ ಅನ್ನ ಮಾಡಿಸ್ಲಿಲ್ಲ ಅಂದ್ರೆ ಏನೋ ಪಾರ್ಶ್ವವಾಯು ಆಗುತ್ತೆ, ಲೋಕ ಹೊಡೆಯುತ್ತೆ ಅಂತ ಹೇಳಿ ಕೋರ್ಟ್ನ ಗಮನಕ್ಕೆ ತಂದು ಅಲ್ಲಿ ಜಾಮೀನನ್ನ ಕೂಡ ಪಡ್ಕೊಂಡಿದ್ರು. ಆದ್ರೆ ಜಾಮೀನನ್ನ ಪಡ್ಕೊಂಡ ಬಳಿಕ 6 ವಾರ ಆದ್ರೂ ಕೂಡ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರ್ಲಿಲ್ಲ. ಯಾವಾಗ ಮಧ್ಯಂತರ ಜಾಮೀನಿನ ಅವಧಿ ಮುಕ್ತಾಯ ಆಗ್ತಾ ಇತ್ತು, ಅವಧಿ ಮುಕ್ತಾಯ ಆಗುವಂತ ದಿನ ನಾವು ಆಪರೇಷನ್ ಅನ್ನ ಮಾಡಿಸ್ತಾ ಇದೀವಿ ಅಂತ ಹೇಳಿ ಕೋರ್ಟ್ನ ಗಮನಕ್ಕೆ ತಂದಿದ್ರು. ಅವತ್ತು ಕೂಡ ಆಪರೇಷನ್ ಆಗಿರ್ಲಿಲ್ಲ. ಆದ್ರೆ ಇವತ್ತು ಲೋಯರ್ ಕೋರ್ಟ್ ನಲ್ಲಿ ಪ್ರೊಸೀಜರ್ಗಳೇನಿತ್ತು, ಆ ಪ್ರೊಸೀಜರ್ಗಳನ್ನ ಮುಕ್ತಾಯ ಮಾಡ್ಲಿಕ್ಕೆ ಬಾಂಡ್ ಪ್ರಕ್ರಿಯೆ ಏನಿತ್ತು, ಆ ಬಾಂಡ್ ಪ್ರಕ್ರಿಯೆ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ದರ್ಶನ್ ಅವರು ಅದೇ ರೀತಿಯ ಏನು ಬೆಳವಣಿಗೆಗಳನ್ನ ತೋರಿಸಿರುವಂತದ್ದು. ಅಂದ್ರೆ ಓಪನ್ ಕೋರ್ಟ್ಗೆ ಒಳಗಡೆ ಬರುವಂತ ಸಂದರ್ಭದಲ್ಲಿ ಕುಂಟುತ್ತಾ ಬಂದಿರುವಂತದ್ದು, ಜೊತೆಗೆ ನ್ಯಾಯಾಧೀಶರ ಮುಂದೆ ನಿಲ್ಲೋ ಸಂದರ್ಭದಲ್ಲೂ ಕೂಡ ನನಗೆ ನಿಲ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ತಮ್ಮ ಅನಾರೋಗ್ಯದ ಪರಿಸ್ಥಿತಿಯನ್ನ ವರ್ಣನೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಜೊತೆಗೆ ಅದಾದ ಬಳಿಕ ಪ್ರಕ್ರಿಯೆಗಳೆಲ್ಲ ಮುಕ್ತಾಯ ಆಗ್ಲಿಕ್ಕೆ ಕೋರ್ಟ್ನ ಆವರಣದಲ್ಲಿದ್ದಂತ ಒಂದು ಕುರ್ಚಿಯ ಮೇಲೆ ಕೂತ್ಕೊಂಡ್ರು ಕೂಡ ಮತ್ತೆ ಅಲ್ಲೂ ಕೂಡ ಕೂರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ವರ್ತನೆಯನ್ನ ತೋರ್ತಿರುವಂತದ್ದು. ಜೊತೆಗೆ ಅಷ್ಟು ಗಂಭೀರವಾದ ಸ್ಥಿತಿ ಇದೆ ಅಂದ್ರೆ ಬಳ್ಳಾರಿ ಜೈಲಿನಿಂದ ಬರುವಂತ ಸಂದರ್ಭದಲ್ಲಿ ಇದ್ದಂತ ಪರಿಸ್ಥಿತಿಯೇ ಇನ್ನೂ ಕೂಡ ಇದೆ ಅಂತ ಅಂದ್ರೆ ಶಸ್ತ್ರಚಿಕಿತ್ಸೆಗೆ ಯಾಕೆ ಅವರು ಒಳಗಾಗ್ತಾ ಇಲ್ಲ ಅನ್ನೋ ಪ್ರಶ್ನೆಗಳು ಕೂಡ ಉಂಟಾಗುವಂಥದ್ದು. ಸದ್ಯಕ್ಕೆ ಅವರ ಅನಾರೋಗ್ಯದ ಪರಿಸ್ಥಿತಿಯನ್ನ ಅನಾವರಣ ಮಾಡುವಂತ ಪ್ರಯತ್ನಗಳನ್ನ ದರ್ಶನ್ ಅವರು ಮುಂದುವರಿಸಿದ್ರು. ಆ ಮುಂದುವರಿಕೆ ಕಾರ್ಯಕ್ರಮ ಇವತ್ತು ಕೋರ್ಟ್ನ ಆವರಣದಲ್ಲೂ ಕೂಡ ನಡೆದಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ.